ಇವತ್ತು 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2 ಪಠ್ಯಪುಸ್ತಕ. ಇದರಲ್ಲಿ ಭೂಗೋಳ ವಿಜ್ಞಾನ ಭಾಗದಲ್ಲಿ ಬರುವಂತಹ ಮೊದಲ ಅಧ್ಯಾಯವಾದಂಥ ಆಸ್ಟ್ರೇಲಿಯಾ ಖಂಡ. ಈ ಆಸ್ಟ್ರೇಲಿಯಾ ಖಂಡಕ್ಕೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲನೇ ಮೇನ್ ಬಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ. ಮೊದಲನೇ ಪ್ರಶ್ನೆ ನೋಡಿ, ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ. ಉತ್ತರ ಬಂದು ಹೈರ್. ಎರಡನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ವಿಲ್ಲಿ ವಿಲ್ಲೀಸ್ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಸವನ್ನಾ. ನಾಲ್ಕನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಏಮು. ಐದನೇ ಪ್ರಶ್ನೆ, ಮೊಟ್ಟೆ ಇಡುವ ಏಕೈಕ ಸಸ್ತನಿ ಪ್ಲಾಟಿಪಸ್. ಎರಡನೇ ಮೇನು, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅದರಲ್ಲಿ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ? ಉತ್ತರ, ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94% ಭಾಗವು ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ. ಎರಡನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ. ಉತ್ತರ, ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ. ಇದು 10.45 ದಕ್ಷಿಣದಿಂದ 43.39 ದಕ್ಷಿಣ ಅಕ್ಷಾಂಶದಿಂದ ಹಾಗೂ 113.9 ಪೂರ್ವದಿಂದ 153.39 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಮೂರನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವವು ಅಂತೇಳಿ. ಉತ್ತರ, ಮೊದಲನೇದು ಪೂರ್ವದ ಉನ್ನತ ಪ್ರದೇಶ, 2 ಮಧ್ಯದ ತಗ್ಗು ಮೈದಾನ, 3 ಪಶ್ಚಿಮದ ಪ್ರಸ್ಥಭೂಮಿ. ನಾಲ್ಕನೇ ಪ್ರಶ್ನೆ, ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಅಂತ ಇದೆ. ಉತ್ತರ, ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಮರ್ರೆ. ಇದು 2590 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತದೆ ಮತ್ತು ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ. ಇನ್ನು ಡಾರ್ಲಿಂಗ್, ಲಾನ್ಸ್ಲಾನ್, ಮುರಂಬೀಚ್ಗಳು ಇದರ ಉಪನದಿಗಳು. ಪೂರ್ವಕ್ಕೆ ಹರಿಯುವ ನದಿಗಳು ಚಿಕ್ಕದಾಗಿರುತ್ತವೆ ಮತ್ತು ವೇಗವಾಗಿರುತ್ತವೆ. ಅವುಗಳೆಂದರೆ ಹಂಟರ್, ಪ್ಲಿಡ್ಜಾರ್ಡ್ ಮತ್ತು ಬೆಲ್ಯಾಂಡೋ ಅಂತೇಳಿ. ಈಶಾನ್ಯ ಭಾಗದಲ್ಲಿರುವ ಮಿಚೆಲ್, ಗಿಲ್ಬರ್ಟ್ ಮತ್ತು ಪ್ಲಿಡರ್ಸ್ ನದಿಗಳು ವಾಯುವ್ಯಕ್ಕೆ ಹರಿದು ಕಾರ್ಪೆಂಟಾರಿಯಾ ಕೊಲ್ಲಿಯನ್ನು ಸೇರುತ್ತದೆ. ಡಾಲಿ, ವಿಕ್ಟೋರಿಯಾ, ಪಶ್ಚಿಮ ಪ್ಲಿಡ್ಜೆರಾಯ್ ಮತ್ತು ಇತ್ಯಾದಿ ಉತ್ತರದ ಕಡೆಗೆ ಮತ್ತು ವಾಯುವ್ಯಕ್ಕೆ ಹರಿದು ಟಿಮೋರ್ ಸಮುದ್ರವನ್ನು ಸೇರುತ್ತವೆ. ಇನ್ನು ಐದನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಯಾವ್ಯಾವು? ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಗೋಧಿ, ಕಬ್ಬು, ಹತ್ತಿ, ತಂಬಾಕು, ಮೆಕ್ಕೆಜೋಳ, ವಿವಿಧ ಹಣ್ಣು, ಹಂಪಲು ಮತ್ತು ತರಕಾರಿಗಳನ್ನು ಅವರು ಬೆಳೀತಾರೆ. ಆರನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವವು ಅಂತೇಳಿ. ಕಬ್ಬಿಣದ ಅದಿರು, ಬಾಕ್ಸೈಟ್, ಸತು, ನಿಕ್ಕಲ್, ತಾಮ್ರ, ಮ್ಯಾಂಗನೀಸ್, ಚಿನ್ನ, ತವರ, ಸೀಸ ಮತ್ತು ಯುರೇನಿಯಂ ಪ್ರಮುಖ ಖನಿಜಗಳು. ಇಲ್ಲಿ ಪ್ರಶ್ನೆಯಲ್ಲಿ ನೋಡಿ, ಖನಿಜಗಳಾವವು ಆಗಬೇಕದು. ಖನಿಜಗಳಾವವು ಅಂತ ಆಗಬೇಕು. ಅಲ್ಲಿ ಖನಿಜಗಳಾದ ಅಂತ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಏಳನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಅಂತಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸ್ವಯಂಚಾಲಿತ ವಾಹನ ಕೈಗಾರಿಕೆ, ಹಡಗು ನಿರ್ಮಾಣ, ವಿದ್ಯುತ್ ಉಪಕರಣ, ಜವಳಿ ಉದ್ಯಮ, ಕಾಗದ, ರಟ್ಟು ಮತ್ತು ಮರದ ತಿರುಳು, ತೈಲ ಶುದ್ಧೀಕರಣ. ಎಂಟನೇ ಪ್ರಶ್ನೆ, ಆಸ್ಟ್ರೇಲಿಯಾದಿಂದ ರಫ್ತು ಆಗುವ ಪದಾರ್ಥಗಳನ್ನು ತಿಳಿಸಿರಿ. ಉತ್ತರ, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು, ಬಾಕ್ಸೈಟ್ ಅದಿರು ಮತ್ತು ಕಬ್ಬಿಣ. ಒಂಬತ್ತನೇ ಪ್ರಶ್ನೆ, ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳವೇಕೆ? ಉತ್ತರ, ಸರಾಸರಿ ಜನಸಂಖ್ಯೆ ಪ್ರತಿ ಚದರ ಕಿಲೋಮೀಟರ್ಗೆ 3 ಜನ ಮಾತ್ರ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಿರುತ್ತದೆ. ಮರುಭೂಮಿ ಮತ್ತು ಅರೆ ಮರುಭೂಮಿಯಿಂದ ಕೂಡಿದ ಸುಮಾರು 80% ಭಾಗದಲ್ಲಿ ಜನಸಾಂದ್ರತೆ ಅತಿ ವಿರಳ. ಕಾರಣ, ಈ ಖಂಡದ ಜನಸಂಖ್ಯಾ ಹಂಚಿಕೆಯು ಭೌಗೋಳಿಕ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ. ಉತ್ತರ, ಆಸ್ಟ್ರೇಲಿಯಾದ ಹುಲ್ಲುಗಾವಲಿನಲ್ಲಿ 2 ವಿಧಗಳಿವೆ. ಒಂದು ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನಾ, ಎರಡನೇದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್. ಧನ್ಯವಾದಗಳು.